ಕಣ್ಣೀರು. ಕಣ್ಣೀರು ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಸುಂದರವಾದ ಸಂವಹನ ಮಾಧ್ಯಮ. ಕಣ್ಣೀರು ಸುಖ ಹಾಗೂ ದುಃಖ ಎರಡೂ ಮಿತಿಯನ್ನು ಮೀರಿದಾಗ ನಮ್ಮ ಕಣ್ಣುಗಳಿಂದ ಭಾವನೆಗೆ ತಕ್ಕ ಹಾಗೆ ಜಿನುಗಲು ಪ್ರಾರಂಭಿಸುತ್ತದೆ. ಪ್ರತಿ ದುಃಖದ ಬಾಷ್ಪದ ಹಿಂದೆ ಸುಖದ ಬಾಷ್ಪ, ಪ್ರತಿ ಸುಖದ ಬಾಷ್ಪದ ಹಿಂದೆ ದುಃಖದ ಬಾಷ್ಪ ಅವಿತು ಕುಳಿತಿರುತ್ತದೆ. ಕಣ್ಣೀರು ಯಾರ ಕಣ್ಣುಗಳನ್ನು ಬಿಟ್ಟ ಒಂದು ಉದಾಹರಣೆಯೂ ಕೂಡ ಇಲ್ಲ. ಇದು ಸೃಷ್ಟಿಯ ಕರ್ತನ ಸೃಷ್ಟಿಯ ಕಾರ್ಯದಲ್ಲಿಯೇ ಲಿಖಿತವಾಗಿ ಬಿಟ್ಟಿದೆ. ಸತ್ಯವೇದ ಈ ವಿಚಾರಕ್ಕೆ ಸೈ ಎಂದು ಹೇಳುತ್ತದೆ. ಅದೆಷ್ಟೋ ಕಣ್ಣೀರಿನ ಘಟನೆಗಳನ್ನು ಸತ್ಯವೇದದಲ್ಲಿ ಉಲ್ಲೇಖಿಸಲಾಗಿದೆ. ಕಣ್ಣೀರಿನಿಂದ ದೇವರಲ್ಲಿ ಮಾಡಿದ ಪ್ರಾರ್ಥನೆ ಯಾವುದೇ ಕಾರಣಕ್ಕೂ ವಿಫಲವಾಗುವುದಿಲ್ಲ ಎನ್ನುವುದನ್ನು ಸತ್ಯವೇದ ಸಾಬೀತುಪಡಿಸುತ್ತದೆ. ಹಾಗರಳು ಬೇಷಬದ ಕಾಡಿನಲ್ಲಿ ಅಲೆಯುತ್ತಾ ಇದ್ದಾಗ ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗುವು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬಿಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅಳುತ್ತಾಳೆ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿದ್ದರಿಂದ ಸ್ವಲ್ಪ ಸಮಯದಲ್ಲಿಯೇ ಹಾಗರಳ ದುಃಖ ಕಣ್ಣೀರು ಆನಂದದ ಕಣ್ಣೀರಾಗಿ ಬದಲಾಗುತ್ತದೆ. ಇಸ್ರಾಯೇಲರಿಗೆ ಐಗುಪ್ತ ದೇಶದಲ್ಲಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಿಯಾಗುತ್ತಾ ಹೋದಾಗ ದುಃಖಿಸಲು ಪ್ರಾರಂಭ ಮಾಡುತ್ತಾರೆ. ದೇವರು ಇಸ್ರಾಯೇಲರನ್ನು ಬಿಗಿಯಾದ ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವ ಕಾನಾನ್ ಎನ್ನುವ ವಿಸ್ತಾರವಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗುತ್ತಾನೆ. ಹನ್ನಳು ಶಿಲೋವಿನ ದೇವಾಲಯದಲ್ಲಿ ಮಗುವಿಗಾಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಹರಕೆಯನ್ನು ಮಾಡಿಕೊಂಡ ಕೆಲವೇ ದಿನಗಳಲ್ಲಿ ಬಹು ದುಃಖದಿಂದ ಕೂಡಿದ ಕಣ್ಣೀರನ್ನು ಬಹು ಸುಖದ ಕಣ್ಣೀರನ್ನಾಗಿ ಪರಿವರ್ತನೆ ಮಾಡುತ್ತಾನೆ. ಹಿಜ್ಕೀಯನು ಅರಮನೆಯಲ್ಲಿ ಮೋರಿಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಮಾರಣಕರ ರೋಗದಲ್ಲಿ ಬಿದ್ದಿದ್ದರಿಂದ ಬಹಳವಾಗಿ ಅತ್ತು ಪ್ರಾರ್ಥನೆಯನ್ನು ಮಾಡಿ ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವ ಮೊದಲೇ ಹಿಜ್ಕೀಯನ ಕಣ್ಣೀರನ ಪ್ರಾರ್ಥನೆಯನ್ನು ಸಂತೋಷವನ್ನಾಗಿ ರೂಪಾಂತರಗೊಳಿಸುತ್ತಾನೆ. ದಾವೀದನು ನಿರ್ಜನ ಪ್ರದೇಶದಲ್ಲಿ ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ ಎಂದು ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ಕಣ್ಣೀರಿನಿಂದ ತೇಲಾಡುತ್ತಿದ್ದ ಮಂಚವನ್ನು ಸಂತೋಷದಿಂದ ತೇಲಾಡುವ ಮಂಚವನ್ನಾಗಿ ಮಾರ್ಪಾಡುಗೊಳಿಸುತ್ತಾನೆ. ಮರಿಯಳು ಬೇತಾನ್ಯದಲ್ಲಿ ಯೇಸುವಿನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮ ಲಾಜರನು ಸಾಯುತ್ತಿರಲಿಲ್ಲ ಎನ್ನುವ ಗೋಳಾಟವನ್ನು ಯೇಸು ಕೆಲವು ಕ್ಷಣದಲ್ಲಿ ಕಣ್ಣೀರಿನ ಗೋಳಾಟವನ್ನು ಸಂತೋಷದ ಆರ್ಭಟವನ್ನಾಗಿ ಬದಲು ಮಾಡುತ್ತಾನೆ. ದೇವರು ದುಃಖದ ಕಣ್ಣೀರನ್ನು ಸಂತೋಷದ ಕಣ್ಣೀರನ್ನಾಗಿ ಬದಲು ಮಾಡುತ್ತಾನೆ ಎನ್ನುವುದನ್ನು ಮತ್ತೆ ಮತ್ತೆ ಖಾತ್ರಿಪಡಿಸುತ್ತಾನೆ. ದೇವರು ಪರಿಸ್ಥಿತಿಗಳು ಎಷ್ಟೇ ಬಿಗಿಯಾಗಿದ್ದರೂ ಆ ಪರಿಸ್ಥಿತಿಗಳನ್ನು ಬದಲು ಮಾಡುತ್ತಾನೆ ಎನ್ನುವುದನ್ನು ಸತ್ಯವೇದ ಇಂದಿಗೂ ರುಜುವಾತುಪಡಿಸುತ್ತಿದೆ. ದೇವರು ಅಂದು ಹೇಗೆ ದುಃಖದ ಕಣ್ಣೀರನ್ನು ಸಂತೋಷದ ಕಣ್ಣೀರನ್ನಾಗಿ ಮಾರ್ಪಾಟು ಮಾಡಿದನೋ ಇಂದಿಗೂ ಹಾಗೇ ಮಾಡುತ್ತಾನೆ.